ಸೆಕೆಂಡ್ ಥರ್ಡ್ ಕೇಳಲ್ಲ ಅವ್ರು ಹೇಳಿದ್ರೆ ಕರೆಕ್ಟ್ ಆಗಿ ನಿಧಾನ ಫೋಟೋ ಕಡೆ ಪ್ರೈಸ್ ಇಟ್ಟಿದ್ದ ಫಂಕ್ಷನ್ಗಳಿಗೆ ಅಟೆಂಡ್ ಆಗಿದ್ವಿ. ಆದ್ರೆ ನಮ್ಮೂರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿರೋದಂತ ಅಂದ್ರೆ ಇದೇ ಫಸ್ಟ್ ಟೈಮ್ ವಾರ್ಷಿಕೋತ್ಸವ ಮಾಡಿರೋದು. ಮತ್ತೆ ಅದ್ರ ಮುಂಚೆ ಪೌಷ್ಟಿಕ ಆಹಾರ ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾನೆ ಒಬ್ಬೊಬ್ಬರ ಇದರಿಂದ ಪ್ರಯತ್ನದಿಂದಲೇ ಇಷ್ಟೆಲ್ಲ ಆಗಕ್ ಕಾರಣ ಆಯ್ತು. ಮತ್ತೆ ಇದುವರೆಗೂ ನಾವು ಈ ಶ್ರೀಮಂತ ಜ್ಞಾನ ವಿಕಾಸದಿಂದ ಬೇರೆ ಬೇರೆ ತಾಲೂಕ್ ಮಟ್ಟದಲ್ಲೆಲ್ಲ ಫಂಕ್ಷನ್ಗಳಿಗೆ ಅಟೆಂಡ್ ಆಗಿದ್ವಿ. ಆದ್ರೆ ನಮ್ಮೂರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿರೋದಂತ ಅಂದ್ರೆ ಇದೇ ಫಸ್ಟ್ ಟೈಮ್ ವಾರ್ಷಿಕೋತ್ಸವ ಮಾಡಿರೋದು. ಮತ್ತೆ ಅದ್ರ ಮುಂಚೆ ಪೌಷ್ಟಿಕ ಆಹಾರ ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾನೆ ಇದೆ ಪ್ರತಿ ವರ್ಷನೂ. ಆದ್ರೆ ನಮ್ಗೆ ತುಂಬಾ ಖುಷಿ ಅನಿಸುತ್ತೆ ಈ ಫಂಕ್ಷನ್ ಮಾತ್ರ. ನಾವ್ ಹೆಂಗಾಗುತ್ತೆ ಏನಂತ ಅನ್ಕೊಂಡಿದ್ವಿ. ಸಾಕಷ್ಟು ಎಲ್ರಿಗೂ ಧನ್ಯವಾದಗಳು. ಮತ್ತೆ ಕ್ಷೇತ್ರದಿಂದ ಬಂದ ಎಲ್ಲ ಅಧಿಕಾರಿ ವರ್ಗದವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಈಗಿನ ಕಾಲದಲ್ಲಿ ಒಂದ್ ಹೆಣ್ಮಕ್ಳು ಮುಂದ್ ಬರ್ಬೇಕಂದ್ರೆ ಯೋಜನೆಯಿಂದಾನೇ ಸಾಧ್ಯ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಬೇಜಾರು ನಿಂತಿದ್ದಾರೆ. ಯಾವ ಇದ್ರಲ್ಲೂ ಸಂಘ ಸಂಸ್ಥೆಗಳಲ್ಲಾದ್ರೂ ಲಕ್ಷಗಟ್ಲೆ ಏನು ಶ್ಯೂರಿಟಿ ಇಲ್ಲದೆ ಸಾಲ ಕೊಡೋದೇ ಇಲ್ಲ. ಇವಾಗ ಒಂದ್ 5 ಲಕ್ಷದವರೆಗೂ ಸಾಲ ಎಲ್ಲ ತಗೊಂಡು ಸ್ವ-ಉದ್ಯೋಗ ಇಂಥವು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಮಹಿಳೆಯರೆಲ್ಲ ಮುಂದ್ ಬಂದಿದ್ದಾರೆ. ಇನ್ನು ಇದೇ ರೀತಿ ಕ್ಷೇತ್ರದ ಆರಾಧ್ಯ ದೇವ ಮಂಜುನಾಥಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ಹೇಳ್ಕೊಂಡೆ ಮಾತೋಶ್ರೀ ಹೇಮಾವತಿ ಹೆಗಡೆ ಅವರ ಕನಸಿನ ಕೂಸು ಮಹಿಳಾ ಸಬಲೀಕರಣ ಅಂತ ಒಂದು ವಿಷಯದಲ್ಲಿ ಇವತ್ತು ಮಹಿಳಾ ಜ್ಞಾನ ವಿಕಾಸ ಕೇಂದ್ರಗಳನ್ನು ರಚನೆ ಮಾಡಿಕೊಂಡು ಆ ಮೂಲಕ ಮಹಿಳೆಯರಲ್ಲಿ ಸ್ವಚ್ಛತೆ, ಸ್ವಾಭಿಮಾನ, ಆತ್ಮಸ್ಥೈರ್ಯವನ್ನು ತುಂಬಿ ಮಹಿಳೆ ಸಮಾಜದ ಮುಖ್ಯವಾಹಿನಿ ಬರಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಮಹಿಳೆಯರಲ್ಲಿ ಅಸಂಘಟಿತವಾದಂಥ ಶಕ್ತಿ ಇದೆ. ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಕುಟುಂಬವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವ ನಿಟ್ಟಿನಲ್ಲಿ ಇವತ್ತು ಮಹಿಳಾ ಸಬಲೀಕರಣ ವಿಷಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಸ್ಪರ್ಧೆಯನ್ನು ಮಹಿಳೆಯರು ಯಾವುದೇ ವಯಸ್ಸಿನ ಅಂತರವಿಲ್ಲದೆ ಭಾಗವಹಿಸಿ ತಮ್ಮ ಎಲ್ಲ ದಿನನಿತ್ಯದ ಜಂಜಾಟಗಳನ್ನೆಲ್ಲ ಬಿಟ್ಟು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ನಮ್ಮ ಊರಿನ ಪರವಾಗಿ ಧನ್ಯವಾದವನ್ನು. ನನ್ನ ಹೆಸರು ಮೈತ್ರಾ ಉಮೇಶ್ ಅಂತ ಹೇಳಿ. ನಾನು ಮೂಲತಃ ಗರ್ತಿಕೆರವರು. ಈ ಗ್ರಾಮ ಪಂಚಾಯತಿಲ್ಲ, ಇನ್ನೊಂದು ಗ್ರಾಮ ಪಂಚಾಯತಿಯವರು. ನಾನು ಈ ಕಾರ್ಯಕ್ಷೇತ್ರದಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ 8 ವರ್ಷ ಆಯಿತು ನಾನು ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಇದಾಗಿದೆ. ಆದರೆ ಗ್ರಾಮೀಣ ಇದು ಹೇಮಾವತಿ ಅಮ್ಮನವರ ಕನಸಿನ ಕೂಸಾದ ಇದು ಶ್ರೀ ಜ್ಞಾನ ವಿಕಾಸ ಕೇಂದ್ರ ಅಂತ ಹೇಳಿ ಅವರು ಮಾಡಿದ್ರು. ಗ್ರಾಮೀಣ ಪ್ರತಿಭೆಗಳನ್ನು ಮೇಲ್ಬರುವಂಥ ಕಾರ್ಯಕ್ರಮ ಇದು. ಗ್ರಾಮೀಣ ಪ್ರತಿಭೆಗಳು ಮೇಲ್ಬರಬೇಕು. ಎಲ್ಲೋ ಒಂದು ಕಡೆ ಇದ್ದವರು ನಮ್ಗೆ ಯಾರು ಗುರುತಿಸಲ್ಲ. ಅದೇ ಈ ಜ್ಞಾನ ವಿಕಾಸದ ಮೂಲಕ ಅವ್ರ ಜ್ಞಾನವನ್ನು ಹೆಚ್ಚಬೇಕು ಅಂತ ಹೇಳಿ ಅವರು ಈ ಕಾನ್ಸೆಪ್ಟನ್ನು ಕಂಡಿದ್ದಾರೆ. ಹಾಗಾಗಿ ನಾವು ಈ ಕೆಳಮಟ್ಟದಲ್ಲಿರುವ ಸೇವಾ ಪ್ರತಿನಿಧಿಗಳು ಅವರನ್ನು ಗುರುತಿಸಿ ಆ ಕೇಂದ್ರವನ್ನು ಒಂದು 50 ಜನ 60 ಜನ ಸೇರಿ ಒಂದು ಸಂಘವನ್ನು ರಚನೆ ಮಾಡಿ ಅವರಿಗೆ ಜ್ಞಾನವನ್ನು, ಆರೋಗ್ಯ ಕಾರ್ಯಕ್ರಮ ಇರ್ಬೋದು, ವಿದ್ಯಾರ್ಥಿಗಳಿಗೆ ಇರ್ಬೋದು, ಶಿಷ್ಯ ವೇತನ ಇರ್ಬೋದು ವಿದ್ಯಾರ್ಥಿಗಳಿಗೆ, ಮತ್ತು ಯಾವುದೇ ಅವರ ಗ್ರಾಮೀಣ ಮಟ್ಟದಲ್ಲಿ ಏನೆಲ್ಲ ಅನುಕೂಲತೆಗಳನ್ನು ಒದಗಿಸಲು ನಾವು ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ.